ನಾಲ್ಕನೇ ತರಂಗ ಎಷ್ಟನೇ ದೋಹ ರೀ? 30ನೇ ದೋಹ, 115ನೇ ವಿಷಯಾಂಕ. ಈ ಒಂದು ಉತ್ತಮ ಅಧಿಕಾರಿ ಉಪದೇಶ 115ನೇ ವಿಷಯಾಂಕ ಏನದಂದ್ರ ಮೋಕ್ಷದ ಇಚ್ಛೆಯನ್ನು ಉಂಟಾಗ್ಯದ. ಆದ್ರೆ ಅದು ಒಳಗ ಭ್ರಾಂತಿ ಸಮೇತ ಅದ. ಭ್ರಾಂತಿ ಇರ್ಲಾರ್ದಂತ ಮೋಕ್ಷ ಏನಾಗ್ತದ, ಫಲ ಕೊಡ್ತದ. ಭ್ರಾಂತಿ ಸಮೇತ ಇದ್ದದಕ್ಕ, ಭ್ರಾಂತಿ ಕಳ್ಕೊಳ್ಳೋದಕ್ಕ ಮಹಾವಾಕ್ಯದ ಉಪದೇಶಕ್ಕಾಗಿ ನಾವು ಆ ಮಾರ್ಗದೊಳಗೆ ಹೋಗ್ಬೇಕಾಗ್ಯದ. ಆ ಮಾರ್ಗದೊಳಗೆ ಹೋಗ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅನ್ನೋದು ಪದ್ಧತಿ, ಸಾಧನಾ ವಿಧಾನ ಹೇಳ್ತಾರೆ ಮುಂದೆ. ಇಲ್ಲಿ 30ನೇ ದೋಹದೊಳಗೆ ಏನದು, ಮೋಕ್ಷ ಕಾಮ ಗುರು ಶಿಷ್ಯ ಸಖಿ. ಶಿಷ್ಯನಲ್ಲಿರುವ ಮೋಕ್ಷದ ಕಾಮನೆ, ಅಪೇಕ್ಷೆ ಏನಾಯ್ತು, ಗುರುವಿಗೆ ಗೊತ್ತಾಯಿತು. ತಾಕೋ ಸಾಧನ ಜ್ಞಾನ. ಎಂತಾದ್ರು ಬೇಕಪ್ಪ ಸಾಧನ ಅಂತಂದ್ರೆ ನಾಶ ಆಗುವಂತ ಕರ್ಮ ಉಪಾಸನೆಗಳು ಬೇಡ, ಶಾಶ್ವತ ಸುಖ ಕೊಡುವಂತ ಬೇಕು ಅಂದಾಗ ತಾಕೋ ಸಾಧನ ಜ್ಞಾನ. ನೀನ್ ಎಂತ ಮೋಕ್ಷ ಕೇಳಕತ್ತೀವಿ, ಆ ಮೋಕ್ಷದ ಸಾಧನ ಎಂತದಪ್ಪ ಅಂದ್ರೆ ಶಾಶ್ವತವಾದದ್ದು ಜ್ಞಾನ ಅಂತಾರ. ಮತ್ತಿದೇನ್ ನನ್ನ ಕೈಲಿ ಅಂತ ಹೇಳಕತ್ತಿಲ್ಲ, ಇದು ವೇದೋಕ್ತವಾಗಿದೆ. ನಮ್ಮ ದೇಶದ ಸನಾತನ ಭಾರತದ ಸಾಹಿತ್ಯಕ್ಕೆ ಆಧಾರವಾಗಿರದ ವೇದ. ಆ ವೇದಗಳಲ್ಲಿ ಇದು ಉಕ್ತವಾದಂತ ವಿಚಾರ ಅದ. ಅದನ್ನೇ ನಾನು ನಿನಗೆ ಹೇಳ್ತಾ ಇದ್ದೀನಿ. ಒಂದೇ ಒಂದು ವಾಕ್ಯದಲ್ಲಿ ಜೀವ ಬ್ರಹ್ಮ ಚಿರಭಾನ, ಜೀವೋ ಬ್ರಹ್ಮ ಇವ ನಾಪರ ಅಂತದಲ್ಲ, ಅದೇ ವಾಕ್ಯ ಇವರು ನಿಶ್ಚಲದಾಸರು ಜೀವ ಬ್ರಹ್ಮ ಚಿರಭಾನ ಅಂತ ಹೇಳ. ಹೌದಾ ಇಲ್ಲ? ಕರೆಕ್ಟ? ಜೀವೋ ಬ್ರಹ್ಮ ಇವ ನಾಪರ ಅಂದದ ಇದು ಶಂಕರರು ಹೇಳ್ತಿದ್ರು, ಇದು ನಿಶ್ಚಲ ಹೇಳ್ತಿದ್ರು. ನಿಶ್ಚಲ ಹೇಳೋದು ಏನ್ ಹೇಳೋಣ, ಜೀವ ಬ್ರಹ್ಮ ಚಿರಭಾನ. ಜೀವ ಬ್ರಹ್ಮದ ಮಧ್ಯದ ವೇದ ಏನಾಗಬೇಕು, ಛಿದ್ರ ಆದ್ರ ಅದಕ್ಕೆ ಜ್ಞಾನ ಅಂತಾರಪ್ಪ. ಅಭೇದ ಆಗ್ಬೇಕು. ಅದು ಜೀವ ಬ್ರಹ್ಮರ ವೇದ ಛಿದ್ರ ಆಗಿ ಹೋಗಿ, ನಾಶ ಆಗಿ ಹೋಗಿ ಅಭೇದ ಆಗ್ಬೇಕು. ಇದಕ್ಕೆ ಜ್ಞಾನ ಅಂತಾರ. ಇದು ಶಾಶ್ವತವಾದಂತ ಸುಖ ಕೊಡಂತ ಒಂದು ದುಃಖ ನಿವೃತ್ತಿಯಾಗಿ ಮಾಡುವಂತ ಒಂದು ವಿಧಾನಪ್ಪ. ಇದು ವೇದ ಸಮ್ಮತ ಅದ. ಇದೇನು ನಾನು ಕೈಗಿಂತ ಹೇಳಿದ್ದಲ್ಲ ಇದು ಅಂತೇಳಿ. ಜ್ಞಾನಾತ್ ಏವತ್ತು ಕೈವಲ್ಯಂ. ಜ್ಞಾನಾತ್ ಅಂದ್ರೆ ಜ್ಞಾನದಿಂದಲೇ, ಏವತ್ತು ಅಂದ್ರೆ ಅದು ಒಂದೇ ಮಾರ್ಗದಿಂದ. ಜೀವ ಬ್ರಹ್ಮ ಚಿದಭಾನ ಅದೇ ಮಾರ್ಗ. ಈ ಒಂದು ಜ್ಞಾನಾದೇವತ್ತು ಕೈವಲ್ಯಂ. ಈ ಒಂದು ಕೈವಲ್ಯ ಅಂದ್ರೆ ಕೇವಲ ಅಂದ್ರೆ ಒಂದೇ. ಕೈವಲ್ಯ ಅಂದ್ರೆ ಒಂದೇ, ಕೇವಲ ಅಂದ್ರೆ ಒಂದೇ. ಈ ಮೋಕ್ಷ ಅಂದ್ರೆ ಒಂದೇ. ಮೋಕ್ಷ ಆಗದಂದ್ರೆ ಒಂದೇ. ಜೀವ ಬ್ರಹ್ಮರ ಅಭೇದ ಹೋಗಿ ಒಂದೇ ಆಗದ. ಈಗೇನಾಯ್ತು, ಭ್ರಮ ಛಿದ್ರ ಆಗಿ ಹೋಗಿ ಏಕತ್ವ ಉಂಟಾಗಿ ಕೇವಲ ಅಂದ್ರೆ ಒಂದೇ ಒಂದಾಗದ, ಅಖಂಡವಾಗದ. ಜೀವ ಬೇರೆ, ಬ್ರಹ್ಮ ಬೇರೆ, ಜೀವ ಬೇರೆ, ಜಗತ್ತು ಬೇರೆ, ಜೀವ ಬೇರೆ, ಈಶ್ವರ ಬೇರೆ, ಹೀಗೆಲ್ಲ ಏನ್ ತಿಳ್ಕೊಂಡಿವಿ, ಇವು ಎಲ್ಲ ಏನ್ ಮಾಡ್ಬೇಕು, ಅಭೇದ ಮಾಡಿ ಒಂದೇ ಆಗ್ಬೇಕು. ಸಿಂಗಲ್ ಕೈವಲ್ಯ ಆಗ್ಬೇಕು. ಅದಕ್ಕ ಜ್ಞಾನದಿಂದಲೇ ಮೋಕ್ಷ, ಜ್ಞಾನದಿಂದಲೇ ಮೋಕ್ಷ ಅಂತೇಳಿ ಶ್ರುತಿ ಸಿದ್ಧವಾದ ಮಾತು. ಇದನ್ನ ನಾನು ನಿನಗೆ ಭಾಷಣ ಮಾಡ್ಲಕತ್ತೀನಿ. ಅಂದ್ರ ಅದು ಭಾಷಣ ಅಂದ್ರೆ ಘೋಷಣೆ. ನಾನು ನಿನಗೆ ಇದನ್ನ ಘೋಷಿಸ್ತಾ ಇದ್ದೀನಿ. ಜೀವ ಬ್ರಹ್ಮ ಚಿರಭಾನ ಅಂತೇಳಿ ವೇದೋಕ್ತವಾದಂತ ವಾಕ್ಯ ಇದು. ಅಂದಾಗ ಮುಂದೇನಾಯ್ತಪ್ಪ ಸಮಸ್ಯೆ ಅಂದ್ರ, ವೇದಗಳಲ್ಲಿ ಬರೀ ಜ್ಞಾನ ಒಂದೇ ಹೇಳಿಲ್ಲ. ವೇದಗಳಲ್ಲಿ ಬರೇ ಜ್ಞಾನ ಒಂದೇ ಹೇಳಿಲ್ಲ. ಜ್ಞಾನದಿಂದವೇ ಮೋಕ್ಷ ಆದರೆ ಮತ್ತೆ ವೇದಗಳಲ್ಲಿ
ಕರ್ಮ ಮತ್ತು ಉಪಾಸನೆಗಳು ಹೇಳ್ಯಾರ. ಏನೇನದಾವ ಹೇಳ್ರಿ ವೇದದಾಗ? ವೇದದಾಗ ಏನೇನದಾವ? ಜ್ಞಾನವನ್ನು ವೇದದೊಳಗೆ ಏನೇನದಾವ? ಶ್ರುತಿ ಪ್ರಮಾಣ ವಾಕ್ಯಗಳನ್ನು ಬೋಧನೆ, ಅವಾಂತರ ಮಹಾವಾಕ್ಯ ಮತ್ತು ಶ್ರುತಿ ಪ್ರಮಾಣ ಮಹಾವಾಕ್ಯಗಳನ್ನ ಬೋಧನೆ ಮಾಡಿದರೆ ವೇದದಲ್ಲಿ. ವೇದಗಳೊಳಗೆ ಏನೇನದಾವ ಅಂದ್ರ 4 ಭಾಗ ಅದಾವ. ಹೇಳೀನಿ. ಸಂಹಿತೆಗಳು ಅಂತದಾವ, ಆರಣ್ಯಕಗಳು ಅಂತದಾವ. ಸಂಹಿತೆಗಳು, ಆರಣ್ಯಕಗಳು, ಮತ್ತೆ ಬ್ರಾಹ್ಮಣಗಳು ಅಂತದಾವ. ಆಮೇಲೆ ಲಾಸ್ಟಿಗೆ ಉಪನಿಷತ್ತುಗಳು ಅಂತದಾವ. ಇನ್ನು ಕೆಲವು ಎಲ್ಲ ವೇದಗಳಲ್ಲಿ ಉಪನಿಷತ್ತು ಲಾಸ್ಟಿಗೆ ಇಲ್ಲ. ಉಪನಿಷತ್ತು ಯಾವುದೋ ಒಂದು ವೇದದೊಳಗೆ ಮಧ್ಯದಾಗ ಹಾಕ್ಯಾರ. ಅದಕ್ಕೆ ವೇದಾಂತ ಅನ್ನೋ ಶಬ್ದ ಸಹಿತ ವೇದದ ಅಂತ್ಯ ಭಾಗದಲ್ಲಿರುವ ಉಪನಿಷತ್ತು ಅಂದ್ರೆ ಜ್ಞಾನವನ್ನು ಕುರಿತು ಮಾಡಿದ ಸಿದ್ಧಾಂತ ಇದು ಅಂತ ಹೇಳಿ, ಆದ್ರೆ ಉಪನಿಷತ್ತಿನೊಳಗಿರೋ ಸಿದ್ಧಾಂತವನ್ನ ಹೇಳಕತ್ತೀವಿ ಅಂತ ಹೇಳಿ ಶಾಸ್ತ್ರಿಗಳು ಹೇಳ್ಯಾರ. ಆದ್ರ ಇದು ಯಾವುದೋ ಒಂದು ವೇದದೊಳಗ ಉಪನಿಷತ್ತುಗಳ ಅಂತ್ಯ ಭಾಗದಲ್ಲಿ ಇಲ್ಲವು, ಮಧ್ಯ ಭಾಗದಲ್ಲಿ ಸೇರ್ಸ್ಯಾರ. ಹಿಂಗಾಗಿ ವೇದಾಂತ ಅನ್ನೋ ಶಬ್ದನೂ ಸ್ವಲ್ಪ ದೋಷಪೂರ್ಣನೇ ಅದ. ಅದಕ್ಕಿದೇನಂತಂದ್ರ ವೇದಾಂತ ಅನ್ನೋದಕ್ಕಿಂತ ಉಪನಿಷತ್ತಿನ ಜ್ಞಾನ ಅಂತಿಲ್ಲ ಕ್ಲಿಯರ್ ಆಗಿ ಹೇಳ್ಬೋದು. ಅದಕ್ಕೆ ಅಂತ್ಯದಲ್ಲಿ ಹಾಕಿರ್ಲಕ್ಕ, ಆರಂಭದಲ್ಲಿ ಹಾಕಿರ್ಲಕ್ಕ, ಮಧ್ಯದಲ್ಲಿ ಹಾಕಿರ್ಲಕ್ಕ. ಅದಕ್ಕೆ ಈ 4 ಏನದವ, ಈ 4 ಭಾಗ ಆರಣ್ಯಕ, ಬ್ರಾಹ್ಮಣ ಮತ್ತೆ ಸಂಹಿತೆ ಮತ್ತು ಉಪನಿಷತ್ತು, ಈ 4 ಏನದವ ಮಂತ್ರಗಳ ರಾಶಿನೇ. ಅವು ಏನ್ ಮಾಡ್ಯಾರ, ವ್ಯಾಸ ಮಹರ್ಷಿಗಳು ಅವುಗಳನ್ನ ವಿಂಗಡಣೆ ಮಾಡ್ಯಾರ, ವರ್ಗೀಕರಣ ಮಾಡ್ಯಾರ. ಇಲ್ಲಿ ಏನಾಯ್ತಪ್ಪ ಅಂದ್ರೆ, ಈ ಉಪನಿಷತ್ತಿನ ಜ್ಞಾನದ ಭಾಗದಿಂದ ನೀವು ಮೋಕ್ಷ ಆಗ್ತದಂತ ಹೇಳ್ತೀರಿ. ಆದ್ರ ಅಲ್ಲಿ ಕರ್ಮ ಮತ್ತು ಉಪಾಸನೆಗಳು ಕೂಡ ಈ ಮಂತ್ರಗಳಲ್ಲಿ ಹೇಳ್ಯಾರಲ್ಲ, ಸಂಹಿತೆ ಮತ್ತೆ ಆರಣ್ಯಕ ಮತ್ತು ಬ್ರಾಹ್ಮಣಗಳಲ್ಲಿ ಹೇಳ್ಯಾರಲ್ಲ. ವೇದಗಳಲ್ಲಿ ಕರ್ಮನು ಹೇಳ್ಯಾರ, ವೇದಗಳಲ್ಲಿ ಉಪಾಸನೆಯನ್ನು ಹೇಳ್ಯಾರ, ವೇದಗಳಲ್ಲಿ ಜ್ಞಾನನು ಹೇಳ್ಯಾರ. ಆದ್ರ ಈ ಜ್ಞಾನ ಒಂದೇ ನೀವು ಹಿಡ್ಕೊಂಡಿರಿ, ಮತ್ ಇವು ಎದಕ್ಕೆ ಹೇಳ್ಯಾರ, ಇವನು ಹೇಳಿದ್ದು ಇವ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲಲ್ಲ ಅಂತ ಹೇಳ. ಈ ಪ್ರಶ್ನೆ ಒಂದು ಸಂಶಯ ಯಾರಿಗೆ, ಈ ಒಂದು ಈ ಸಂಶಯ ಯಾರಿಗೆ ಬಂದದ? ಪೂರ್ವಪಕ್ಷಿ ಅಂತ ಎಲ್ಲೇನು ಪೂರ್ವಪಕ್ಷಿ ತತ್ವದೃಷ್ಟಿ, ಶುಭಶಂಕರ ಮಹಾರಾಜನ ಮಗ ತತ್ವದೃಷ್ಟಿ, ಅವನಿಗಿದು ಡೌಟ್ ಬಂದದ. ಅದಕ್ಕೆ ಡೌಟ್ ಕೇಳಕತ್ತನ, ಜ್ಞಾನದಿಂದವೇ ಮೋಕ್ಷವಾದರೆ ಕರ್ಮ ಉಪಾಸನೆಗಳನ್ನ ವೇದದಲ್ಲಿ ಏಕೆ ಹೇಳಿದ್ದಾರೆ? ಅದಕ್ಕೆ ಯಾಕೆ ಹೇಳ್ಯಾರ ಹೇಳ್ರಿ? ಜ್ಞಾನದಿಂದಲೇ ಅಷ್ಟೇ ಅಕ್ಕನ್ನು ಇದರಷ್ಟೇ ಏನ್ ಮಾಡ್ತಾರೆ, ಕರ್ಮದಿಂದ ಮತ್ತು ಉಪಾಸನೆಯಿಂದ ಇವು ಉಪಯೋಗ ಆಗುವುದಿಲ್ಲ ಅನ್ನುವಂತ ವಿಷಯ ಬರುತ್ತದೆ. ಮತ್ತೆ ಇವನ್ ಬಿಟ್ಟ ಜ್ಞಾನದ ಅಷ್ಟೇ ಹೋಗೋಣ ಅಂದ್ರೆ
ಅದೇ ಎದಕ್ಕೆ ಹೇಳ್ಯಾರ ವೇದದೊಳಗ ಕರ್ಮ ಮತ್ತು ಉಪಾಸನೆಗಳನ್ನ? ಕರ್ಮ ಮತ್ತು ಉಪಾಸನೆಗಳು ಮೋಕ್ಷದ ಸಾಧನ ಆಗ್ಯಾವ. ಏನ್ ಮಾಡ್ತಾವ? ಕರ್ಮ ಮಾಡಿದ್ರೆ ಏನಾಗ್ತದ? ಉಪಾಸನೆ ಮಲದೋಷ ವಿಕ್ಷೇಪ ದೋಷ ಕಳ್ಕೊಳಕ್ ಇವು ಬೇಕು. ಅವನೇನು ಒಗದಿಲ್ಲ ಅವರು. ಬೇಡ ಕರ್ಮ ಬೇಡ ಉಪಾಸನೆ ಬೇಡ ಅಂತೇನು ಬಿಸಾಕಿಲ್ಲ. ಧ್ಯಾನನೂ ಮಾಡ್ರಿ, ಪೂಜೆನೂ ಮಾಡ್ರಿ, ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿದ್ಮೇಲೆ ಜ್ಞಾನಕ್ಕೆ ಬರ್ರಿ ಅಂತ ಹೇಳ್ಯಾರ. ಅದಕ್ಕಿದೆಲ್ಲ ಚಂದ ತಿಳ್ಕೋಬೇಕು. ಮೊದಲು ಎಷ್ಟೋ ಸಾರಿ ಹೇಳಿನಿ, ಹೇಳಿದ್ರು ಸಹಿತ ಮತ್ತೆ ಏನೋ ಸುಮ್ಮನೆ ರಾಗ ಹೇಳ್ತೀರಿ. ಇವೆಲ್ಲ ಸರಿಯಾಗಿ ತಿಳ್ಕೋಬೇಕು. ಏಕೆ ಹೇಳಿದ್ದಾನೆಂದರೆ, ಕರ್ಮ ಉಪಾಸನೆಗಳು ವೇದದಲ್ಲಿ ಏಕೆ ಹೇಳಿದ್ದಾರೆಂದರೆ, ಜ್ಞಾನ ಪ್ರಾಪ್ತಿಗಾಗಿ ನಿರ್ಮಲ ಅಂತಃಕರಣ ಮತ್ತು ನಿಶ್ಚಲ ಅಂತಃಕರಣದ ಅವಶ್ಯಕತೆ ಇದೆ. ನಿರ್ಮಲ ಮತ್ತು ನಿಶ್ಚಲವಾದಂತ ಅಂತಃಕರಣ ಇದ್ದಲ್ಲಿ ಮಾತ್ರ ಜ್ಞಾನ ಆಗ್ತದ. ನಿಮ್ಮ ಮುಖ ನೀವು ನೋಡ್ಕೋಬೇಕಾದ್ರೆ ಕನ್ನಡಿಯಲ್ಲಿ ಕನ್ನಡಿ ಸ್ವಚ್ಛ ಇರಬೇಕು, ಮತ್ತ ಕನ್ನಡಿ ನಿಶ್ಚಲವಾಗಿರಬೇಕು. ಅಂದ್ರೆ ನಿಮ್ಮ ಮುಖ ಕಾಣ್ತದೆ. ಕನ್ನಡಿ ಅಲ್ಲಾಡ್ತಿತ್ತಂದ್ರೂ ನಿಮ್ಮ ಮುಖ ಕಾಣಂಗಿಲ್ಲ. ಕನ್ನಡಿ ಹೊಲಸಿತ್ತಂದ್ರೂ ನಿಮ್ಮ ಮುಖ ಕಾಣಂಗಿಲ್ಲ. ಒಂದೇ ನಿಮಿಷ, ಇದು ಎಣಿಸಿ ಭಯಂಕರ ಓದರ್ಲಿಕ್ಕತ್ತದ. ಒಂದ್ ಸೆಕೆಂಡ್. ಒಂದ್ 10 ಎಣಿಕೆ ಅದಾವಿಲ್ಲ ನಮ್ಮ ಮನ್ಯಾಗ. ಓಡಾಡ್ತಾವ. ಬಾಗಿಲ ಹಿಂದ ದೊಡ್ಡದೊಂದು ಆಲದ ಮರ, ಆಲದ ಮರ, ಬ್ಯಾನರ್ ಮನೆ ಒಳಗ ನಮ್ಮ ಏನ್ ಮನೆ ಕಟ್ಟಿಗೆ ಏನ್ ಹಾಕಿವಲ್ಲ, ಮನಿ ಕಟ್ಟಿಗೆ ಕಟ್ಟಲ್ಲಿ ಅವ್ ಕಟ್ಟಿಗೆ ಒಳಗ ತೂತ ಮಾಡಿ ಅದ್ರೊಳಗೆ ಕೂತಿರ್ತಾವ. ರಾತ್ರಿ ಬರ್ತಾನ ಹರ್ಲತ್ತೆಲ್ಲ ಕಡೆ ಓಡಾಡ್ತಾವ. ಮನೆಯಾಗ ಒಳಗ ಓಡಾಡ್ತಾವ, ಹೊರಗೆ ಓಡಾಡ್ತಾವ. ಬೆಕ್ಕು ಬಂದು ಏನ್ ಮಾಡ್ತದ, ಆಡ ಕೂತು ಬರ್ತದೆ. ನಮ್ದು ಬೆಕ್ಕದ, ಅದು ಆಡ ಕೂತು ಬರ್ತದ. ಅದು ಓಡಾಡೋ ಜಾಗದಾಗ ಅದು ಒಂದ್ ಕಡೆ ಕುಂಬಿ ಮೇಲೆ ಕೂತು ಹೊರಗೆ ಹೋಗಿದ್ದು ಸಿಗ್ನಲ್ ಕೊಡ್ತದ, ಹೊರಗೆ ಬರಬೇಡ್ರಿ, ಬೆಕ್ಕು ಕೂತದ ಇಲ್ಲಿ, ಪಟ್ಟ ಹೊರಗೆ ಬಂದಿಲ್ಲ ಅಂದ್ರೆ ಅವ್ರ ಕೈ ಸಿಗ್ತಿದೆ ಅಂತ ಹೇಳಿ ಅದು ಒಂದೇ ಸವನ್ನ ಸಿಗ್ನಲ್ ಕೊಡ್ತಿರ್ತದೆ, ಹೊರಗೆ ಬರಬೇಡ್ರಿ, ಡೇಂಜರ್ ಅದ. ಅವಕಾಶ ಇರ್ತದ, ನಮ್ಗೆ ತಿಳಿತದ ಅವ್ರ ಸಂಗಟ ಅದೀವಲ್ಲ, ಇದು ಯಾಕೆ ಹಿಂಗ್ ಓದಿರ್ತದ. ಬೆಕ್ಕಿ ಓಡಿಸ್ಬಿಟ್ರೆ ಐತಿ, ಇದು ತಪ್ಪಾಗ. ಮನುಷ್ಯರ್ಕಿಂತ ಅವೇ ನಮಗ್ ಬಹಳ ಖುಷಿ ಕೊಡ್ತಾವ. ಏನಾಯ್ತು, ಯಾಕೆ ಹೇಳ್ಯಾರ ಅಂತಂದ್ರೆ, ನಿರ್ಮಲ ಚಿತ್ತ ಸಾಧನೆ ನಿಶ್ಚಲ ಚಿತ್ತ ಸಾಧನೆ ಅವಶ್ಯಕತೆ ಇದೆ. ಕರ್ಮದಿಂದ ಏನಾಗ್ತದ, ಅಂತಃಕರಣ ನಿರ್ಮಲ ಆಗ್ತದ. ಕರ್ಮ ಎದರಿಂದ ಮಾಡ್ತೀರಿ? ಕರ್ಮೇಂದ್ರಿಯಗಳಿಂದ ಮಾಡೋದು. ಕರ್ಮೇಂದ್ರಿಯಗಳಿಂದ ಮಾಡೋದು ಕರ್ಮ. ನಿಮ್ಮ ಶರೀರವನ್ನ ಬಳಸಿ, ಮೈ ಕೈಗಳನ್ನು ಬಳಸಿ ಏನ್ ಮಾಡ್ತೀರಲ್ಲ ಅದು ಕರ್ಮ. ಮತ್ತೆ ಸ್ಥೂಲ ಶರೀರದಿಂದ ಮಾಡಿದ್ದು ಕರ್ಮ. ಮತ್ತು ಒಳಗೆ ಮನಸ್ಸದಲ್ಲ, ಸೂಕ್ಷ್ಮ ಶರೀರ ಅದ ಇಲ್ಲ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ, ಅದರಿಂದ ಮಾಡೋದು ಉಪಾಸನೆ. ಅದಕ್ಕ ಮನವನ್ನ ಲಿಂಗಕ್ಕೆ ಅರ್ಪಿಸುವುದು, ತನುವನ್ನ ಗುರುವಿಗೆ ಅರ್ಪಿಸುವುದು ಅಂತೇಳಿ ವೀರಶೈವ ಸಿದ್ಧಾಂತದಾಗ ಹಿಂಗ್ ಹೇಳ. ಈ ಗುರುವಿಗೆ ತನು ಮನ ಹೆಂಗ್ ಅರ್ಪಿಸ್ಬೇಕನ್ನೋದು ಮೊನ್ನೆ ನಮ್ಮ ಕಾಳಪ್ಪ ಉಚ್ಚನಟ್ಟಿ ಗುರುಗಳು ಚೆನ್ನಾಗಿ ಹೇಳಿದರು. ಹಂಗ ಈ ಒಂದು ಕರ್ಮ ಉಪಾಸನೆಯಿಂದ ಏನಾಗ್ತದ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಆಗ್ತದ. ಕರ್ಮ ಎಂದರೆ ಎಂತ ಕರ್ಮ? ಕರ್ಮ ಮಾಡೋದಂದ್ರೆ ಎಂತ ಕರ್ಮ
ಅಂತಂದ್ರೆ ನಿಷ್ಕಾಮ ಕರ್ಮ ಮಾಡಬೇಕು, ಅದರಿಂದ ಏನು ಬಯಸಬಾರದು. ಎರಡು ಅರ್ಥಗಳು. ನಿಷ್ಕಾಮ ಕರ್ಮ ಅಂತಂದ್ರೆ ಕೆಟ್ಟ ಕರ್ಮ ಮಾಡ್ಲಾರ್ದಂಗ. ಕೆಟ್ಟದಂದ್ರೇನು? ಇನ್ನೊಬ್ಬರಿಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ತನಗೂ ಆಗಬಾರ್ದು, ಇನ್ನೊಬ್ಬರಿಗೆ ಆಗಬಾರ್ದು. ಆರಾಮಿರ್ಬೇಕು ನಾವು ಮಾಡೋ ಕರ್ಮದಿಂದ. ಅಂತ ಕರ್ಮಗಳು ಮಾಡಬೇಕು. ಕೆಟ್ಟ ಕರ್ಮಗಳನ್ನ ತ್ಯಾಗ ಮಾಡೋದು ಒಂದನೇದ್ದು. ಇನ್ನ ಒಂದೇನದ, ಆ ಮಾಡಿದ ಕರ್ಮಗಳಿಂದ ಫಲ ಅಪೇಕ್ಷೆ ಮಾಡ್ಲಾರ್ದು. ಯಾಕಂದ್ರ ಅವ್ರು ಕೊಟ್ಟೆ ಕೊಡ್ತಾರ, ಈಶ್ವರ ಮಹಾರಾಜ ಕೊಟ್ಟೆ ಕೊಡ್ತಾನ. ಆದ್ರ ನಾವು ಅದನ್ನ ಬೇಡಿ ಹಾಕಿಸ್ಕೋಬೇಕು. ಬೇಡಿ ಹಾಕಿಸ್ಕೋಬೇಕ್ರಿ. ಬೇಡಿ ಹಾಕಿ ಸಣ್ಣವ್ರಾಗ್ಬೇಕು. ಅವ ಕೊಟ್ಟೆ ಕೊಡ್ತಾನ, ಅವನ್ ಕೊಡಂಗಿಲ್ಲ. ಯಾವಾಗ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಹೆಂಗ್ ಕೊಡ್ಬೇಕು ಅವನಿಗೆ ಗೊತ್ತದ. ನಾನಾವ ಕರ್ಮವ ಮಾಡಿದಳು ಆ ಫಲಭೋಗ ನೀ ಕೊಡುವೆ ಎಂಬುದು ನಾ ಬಲ್ಲೆ. ಆರಂಭ ಮಾಡುವೆ ಗುರು ಪೂಜೆಗೆ ಅಂತದಲ್ಲ. ಯಾವ ಕರ್ಮ ಮಾಡಿದ್ರು ಅದ ಫಲ ಕೊಟ್ಟೆ ಕೊಡ್ತೇಪ್ಪ. ಹಿಂಗಾಗಿ ನಾ ಬೇಡ ಸಣ್ಣವಾಲೆ ನಿನಗ ಅಂತ ಬೇಡದಿಲ್ಲ. ಅದಕ್ಕೇನು ಅಪೇಕ್ಷೆ ಮಾಡಿ ಬೇಡಬೇಡ, ಸುಮ್ಮ ಮುಂದೆ ನೋಡಿ ಕೆಲಸ ಮಾಡ, ನಿನ್ನ ಫಲ ನಿನಗೆ ಸಿಕ್ಕೇ ಸಿಗ್ತದ ಅಂತ ನಿಷ್ಕಾಮ. ಮತ್ತ ಒಂದನೇ ಅರ್ಥ ಏನು? ಕರ್ಮಗಳನ್ನ ತ್ಯಾಗ ಮಾಡೋದು. ಕೆಟ್ಟ ಕರ್ಮಗಳು. ಕೆಟ್ಟ ಅಂದ್ರೇನು? ಕಷ್ಟ ನಷ್ಟ ಅಪಮಾನ ಹಿಂಸೆ ತನಗೂ ಆಗಬಾರ್ದು, ಇನ್ನೊಬ್ಬರಿಗೆ ಆಗಬಾರ್ದು. ಅಂತ ಕರ್ಮ ಮಾಡಬೇಕು. ಮತ್ತೆ ಎರಡನೇದ್ದೇನು? ಫಲಾಪೇಕ್ಷೆ ಬೇಡಿ ಸಣ್ಣವರಾಗಬಾರ್ದು. ದೇವರು ಕೊಟ್ಟೆ ಕೊಡ್ತಾನ, ಅದ್ರಾಗೇನು ಮುಲಾಜಿನೇ ಇಲ್ಲ, ಏನೇನು ಇಟ್ಕೊಳ್ಳಲ್ಲ. ಕಾಣಿಯ ಎಲ್ಲ, ಅರ್ಧ ಕಾಣಿಯ ಸೋಲ. ಕೇಳಿರಲು ನಾನು ಧರಣಿಯ ಮೇಲೊಬ್ಬ ಹಿರಿದಪ್ಪ ಅಂಗಡಿಯ ನಿಕ್ಕಿ ಕುಳಿತಿದ್ದಾನೆ ಮಹಾದೇವ ಶೆಟ್ಟಿ. ಯಾರವ? ಈಶ್ವರ. ಆ ಮಹಾದೇವ ಶೆಟ್ಟಿ ವ್ಯಾಪಾರ ಮಾಡ್ಲಕತ್ತಾನ, ಬಿಸ್ನೆಸ್. ನಿಮ್ ಕರ್ಮ ತಗೋತಾನ, ಹೋಗ ಕೊಡ್ತಾನ. ಹೀಗಾಗಿ ಕಾಣಿಯಾಗೆಲ್ಲ, ಅರ್ಧ ಕಾಣಿಯ ಸೋಲ. ಒಂಚೂರು ಕಡಿಮೆ ಕೊಡಲ್ಲ, ಒಂಚೂರು ಹೆಚ್ಚಿಗೆ ಕೊಡಲ್ಲ. ನಿಮ್ ಕರ್ಮ ತಕ್ಕಂತೆ ಪಕ್ಕ ಭೋಗಗಳು ಕೊಡ್ತಾನ. ಆ ಭೋಗಗಳು ತಗೊಂಡು ಸುಖ ಇತ್ತಂದ್ರೆ ಗಪ್ಚು ಅನುಭವಿಸ್ತೀರಿ, ದುಃಖ ಇತ್ತಂದ್ರೆ ಊರ್ ಮಂದಿ ಮುಂದೆಲ್ಲ ಗೋಳಾಡ್ತೀರಿ. ಯಾರ ಮುಂದೆ ಗೋಳಾಡಿದ್ರು ಏನೂ ಉಪಯೋಗ ಇಲ್ಲ. ಯಾಕಂದ್ರೆ ಅವರು ಅಳುಬುರ್ಕ್ರೆ, ನೀವು ಅಳುಬುರ್ಕ್ರೆ. ನಿಮ್ಗೆ ಯಾರ ಮುಂದೆ ಗೋಳಾಡ್ಬೇಕು? ಸದ್ಗುರುವಿನ ಬಳಿ ಮಾತ್ರ ಗೋಳಾಡ್ಬೇಕು. ಸದ್ಗುರು ಏನ್ ಮಾಡ್ತಾನ? ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಿಮ್ಮನ್ನು ಪರೀಕ್ಷೆ ಮಾಡಿ, ಇದು ಕರ್ಮಯೋಗದ ಗಿರಾಕಿ ಅದೋ, ಇದು ಉಪಾಸನ ಯೋಗದ ಗಿರಾಕಿ ಅದೋ, ಇದು ಜ್ಞಾನ ಯೋಗದ ಗಿರಾಕಿ ಅದೋ ನೋಡಿ ಅವರವರಿಗೆ ಆಯಾ ಸಾಧನೆ ಮಾಡ್ಲಿಕ್ಕೆ ಹಚ್ತಾನ ಸದ್ಗುರು ಆದವನು. ಹಚ್ಚಿ ಏನ್ ಮಾಡ್ತಾನ? ಆ ಈಶ್ವರ ಕೊಟ್ಟಂತ ಭೋಗದ ಬಾಧೆಗಳು ಏನದವ, ಆ ಬಾಧೆ ನಿಮಗ ಅಂಟಲಾರ್ದಂಗ ಅದರಿಂದ ನಿಮಗ ರಿಲೀಫ್ ಕೊಡ್ತಾನೆ. ಪೇನ್ ಕಿಲ್ಲರ್ ಇದ್ದಂಗ ಗುರು. ತೊಂದರೆ ಆಗ್ಲಾರ್ದಂಗ ದೊಡ್ಡ ದೊಡ್ಡ ಆಪರೇಷನ್ಗಳು ಅದೆಲ್ಲ ಹೆಂಗ್ ಅನಸ್ಥಿಸಿಯ ಕೊಟ್ಟು ಮಾಡ್ತಾರಲ್ಲ, ಆ ಗುರು ಏನ್ ಮಾಡ್ತಾನ? ನಿಮ್ಗ ಆ ಸಮಯದಲ್ಲಿ ಅದು ನಿಮ್ಗೆ ಸಂಬಂಧ ಇರ್ಲಾರ್ದಂಗ, ಭೋಗ ನಿಮ್ಗೆ ಸಂಬಂಧ ಇರ್ಲಾರ್ದಂಗ ನಿಮ್ಗ ಯೋಗ ಮಾರ್ಗದಲ್ಲಿ ತಗೊಳ್ಬಾರ್ದು. ಅದಕ್ಕೆ ಕರ್ಮದಿಂದ ಅಂತಃಕರಣ ನಿರ್ಮಲವಾಗುತ್ತದೆ, ಉಪಾಸನೆಯಿಂದ ಅಂತಃಕರಣ ನಿಶ್ಚಲವಾಗುತ್ತದೆ. ಕರ್ಮ ಎಂದರೆ ಎಂಥ ಕರ್ಮದಿಂದ ಅಂದ್ರೆ ಅಂತಃಕರಣ ಶುದ್ಧವಾಗುತ್ತದೆ. ಎಂಥ ಕರ್ಮದಿಂದ ಅಂತಃಕರಣ ಶುದ್ಧವಾಗುತ್ತದೆ? ನಿಷ್ಕಾಮ ಕರ್ಮದಿಂದ. ಏನಾಗಬೇಕು? 2 ಪಾಯಿಂಟ್ ಹೇಳಿನಿ. ನಿಷ್ಕಾಮ ಕರ್ಮ, ಒಂದು ಕುಕರ್ಮ ತ್ಯಾಗ ಮಾಡಿ ಕೇವಲ ಸತ್ಕರ್ಮ ಮಾಡೋದು. ಎರಡನೇದ್ದೇನದ? ಫಲಾಪೇಕ್ಷೆ ಇಲ್ಲದ್ದು. ಮೂರನೇದ್ದೇನು? ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದ್ರ ಬದಲಿ ಮಮಕಾರ ಹೋಗಿ ನೀನು ನಿನ್ನದು ನಿನ್ನಿಂದ ನಿನಗಾಗಿ. ಅಹಂಕಾರ ಮಮಕಾರಗಳನ್ನ ಕಳ್ಕೊಂಡು ನಿರ್ಮಮಕಾರ ನಿರಹಂಕಾರಿಯಾಗಿ ಮಾಡಬೇಕು. ಈ 3 ಪಾಯಿಂಟ್ ಹೇಳೇನೆ. ಈ ರೀತಿ ಕರ್ಮ ಮಾಡುವುದರಲ್ಲಿ ಯಾವುದೇ ರೀತಿಯ ಕಾಮನೆಗಳನ್ನು ಇಟ್ಟುಕೊಂಡಿರಬಾರದು. ನಿಷ್ಕಾಮ ಕರ್ಮದಿಂದ ಫಲದೋಷ ನಿವೃತ್ತಿಯಾಗುತ್ತದೆ. ಅದೇ ರೀತಿ ನಿಷ್ಕಾಮ ಉಪಾಸನೆಯಿಂದ ಅಂತಃಕರಣದ ವಿಕ್ಷೇಪ ದೋಷ ಅಂದ್ರೆ ಚಂಚಲತೆ. ಏನೇನು ಚಂಚಲತೆ ಆದವ ಆ ವಿಕ್ಷೇಪ ದೋಷ ನಿವೃತ್ತಿ ಆಗ್ತದೆ. ವಿಕ್ಷೇಪ ಇದ್ದವ್ರು ಏನ್ ಮಾಡ್ತಾರ? ವಿದ್ಯಾಸಾಗರ ಓದಿದ್ರೆ ಮೋಕ್ಷ ಆಗ್ತದೋ ಇಲ್ಲೋ, ಇನ್ನೊಂದವ್ರು ಸ್ವಾಮಿ ಪ್ರವಚನ ಕೇಳಿದ್ರೆ ಮೋಕ್ಷ ಆಗ್ತದೋ ಇಲ್ಲೋ, ಏನೇ ತಾನೇ ಎದ್ದೊತ್ತದ್ದು ಹೆಂಗ್ ಬೇಕು ಹಿಂಗದನ, ನಮ್ಗೆ ಮೋಕ್ಷ ಮಾಡ್ತಾನ ಅಂತೇಳಿ ಯಾರಿಗೆ ವಿಕ್ಷೇಪ ಇರ್ತದ
ಅವ್ರಿಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಗುರು ಮತ್ತು ಶಾಸ್ತ್ರದ ಮೇಲೆ ನಂಬಿಕೆ ಇರಲಿಲ್ಲ ಅಂತಂದ್ರ ಇಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬಂದಕ್ಕೆ ವಾಪಸ್ ಹೋಗೋರ್ ಬಳಿ ಏನೇನಿರ್ತದಂದ್ರ ಸಕಾಮ ಕರ್ಮ ಇರ್ತದ. ಇಲ್ಲಿ ಏನ್ ಹೇಳ್ತಾರ ಇಲ್ಲಿ ಹೇಳೋದೇ ಒಂದೇ ಬೇರೆ, ಅಲ್ಲಿ ಮಾಡೋದು ಒಂದು ಬೇರೆನೇ ಇರ್ತದ. ಅವ್ರು ಇಲ್ಲಿ ತಿಳ್ಕೊಳ್ಳೋದು ಒಂದು ಬೇರೆನೇ ಇರ್ತದ, ಅವ್ರದೇ ಒಂದು ಸ್ವಂತ ತಿಳುವಳಿಕೆ ಬೇರೆ ಇರ್ತದ. ಹೀಗಾಗಿ ಅವ್ರ ತಿಳುವಳಿಕೆ, ಅವ್ರ ನಿಶ್ಚಯ ಬುದ್ಧಿಗೆ, ಇಲ್ಲಿ ಹೇಳುವ ನಿಶ್ಚಯ ಬುದ್ಧಿಗೆ ವ್ಯತ್ಯಾಸಗಳಾಗಿ ಏನಾಗ್ತಾವಪ್ಪ ಅಂತಂದ್ರೆ ಅವ್ರಿಗೆ ಇಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ, ಜಾಗ ಖಾಲಿ ಮಾಡಿಬಿಡ್ತಾರ. ಇಲ್ಲಿ ಯಾರು ನಿಂತಾರ ಅವರೆಲ್ಲರೂ ಏನದಾರ, ಕೇವಲ ಶುಭ ಕರ್ಮಗಳನ್ನೇ ಮಾಡಿ ಅಶುಭ ಕರ್ಮಗಳನ್ನ ತ್ಯಾಗ ಮಾಡುವವರು. ಮತ್ತೆ ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದ್ರ ಬದಲಿ ನೀನು ನಿನ್ನದು ನಿನ್ನಿಂದ ನಿನಗಾಗಿ ಅಂತೇಳಿ ನಿರಹಂಕಾರಿಗಳಾಗಿ ನಿರ್ಮಮಕಾರಿಗಳಾಗಿ ಸಾಧನೆಯಲ್ಲಿ ತೊಡಗಿರುವವರು. ಮತ್ತು ಮೂರನೇದು ಯಾವುದು? 3 ಪಾಯಿಂಟ್ ಹೇಳಿದ ನಾನು. ಶುಭ ಕರ್ಮಗಳನ್ನಷ್ಟೇ ಮಾಡಿ ಅಶುಭ ಕರ್ಮಗಳನ್ನು ತ್ಯಾಗ ಮಾಡೋರು ಒಂದನೇದು. ಎರಡನೇದು ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸುಮ್ಮನೆ ಕೆಲಸ ಮಾಡೋದು, ಯಾವುದು ಬೇಡದಿಲ್ಲ, ತಾವು ಮಾಡ್ಕೋತಿರಬೇಕು. ನಿಷ್ಕಾಮ ಕರ್ಮದ ಲಕ್ಷಣಗಳಿವು. ಮತ್ತೆ ನಿರಹಂಕಾರಿಗಳು, 3 ಹೇಳ್ರಿ ಪಾಯಿಂಟ್ಸ್. ಸುಮ್ಮನೆ ಕೂತ್ರೆ ಏನ್ ಮಾಡಲ್ಲ. 1ನೇ ಪಾಯಿಂಟ್ ಏನು? ಮೊದಲನೇದು ಕುಕರ್ಮಗಳನ್ನು ಮಾಡಬಾರದು, ಸತ್ಕರ್ಮಗಳನ್ನು ಮಾಡಬೇಕು. ಶುಭ ಕರ್ಮ ಕೇವಲ ಶುಭ ಕರ್ಮಗಳನ್ನೇ ಮಾಡಿ ಅಶುಭ ಕರ್ಮಗಳನ್ನ ತ್ಯಾಗ ಮಾಡೋದು. ಇದು ನಿಷ್ಕಾಮ ಕರ್ಮದ ಲಕ್ಷಣ, 1ನೇ ಲಕ್ಷಣ. ಕುಕರ್ಮ ಸತ್ಕರ್ಮ. 2ನೇ ಲಕ್ಷಣ ಫಲದ ಅಪೇಕ್ಷೆ ಇರಬಾರದು, ನಿಷ್ಕಾಮವಾಗಿ ಮಾಡಬೇಕು. ಅಂದ್ರೆ ತಾನೇ ಕೊಡ್ತಾನ ಈಶ್ವರನ ವಿಶ್ವಾಸ ಇರ್ಬೇಕು, ಈಶ್ವರನ ಮೇಲೆ ವಿಶ್ವಾಸ ಇರ್ಬೇಕು. ಹೌದಿಲ್ಲ? ಅಪೇಕ್ಷೆ ಮಾಡಿ ಕೇಳಕತ್ತೀರಿ ಅಂದ್ರೆ ಅವ್ನು ಕೊಡ್ತಾನ ಇಲ್ಲ ಅಂತ ಹೇಳಿ ಅವನ ಮೇಲೆ ಭರೋಸಾ ಇರ್ಲಾರ್ದಂಗ ಆಗ್ತದ. ಕೊಡ್ತಾನ, ಒಂದ್ ನಂಬಿಕೆ ಇರ್ಬೇಕು ಈಶ್ವರನ ಮೇಲೆ. ಒಂದ್ ನಂಬಿಕೆ, ಈ ಜಗತ್ತಿನಾಗ ಒಂದ್ ಕೆಲಸ ಮಾಡಿನಂದ್ರ ಅದು ನಮಗ ಫಲ ಕೊಡ್ತದ ಅಂತೇಳಿ ಒಂದ್ ನಂಬಿಕೆ ಇರ್ಬೇಕು. ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ. ಮಾವಿನ ಬೀಜ ಬಿತ್ತಿದವನಿಗೆ ಮಾವಿನ ಫಲ, ಬೇವಿನ ಬೀಜ ಬಿತ್ತಿದವನಿಗೆ ಬೇವಿನ ಫಲ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನು? ನಾನು ನನ್ನದು ನನ್ನಿಂದ ನನಗಾಗಿ ಎನ್ನದೆ, ನೀನು ನಿನ್ನಿಂದ ನಿನ್ನದು ನಿನಗಾಗಿ ಎಂದು ನಿರಹಂಕಾರಿಯಾಗಿ ಮಾಡಬೇಕು. ನಿರಹಂಕಾರಿ, ನಿರ್ಮಮಕಾರಿ. ನಿರ್ಮಮ, ನನ್ನದು ಅಂದ್ರೆ ಮಮ, ನಾನು ಅಂದ್ರೆ ಅಹಂ. ನಿರಹಂಕಾರಿ ನಿರ್ಮಮಿಯಾಗಿ ಮಾಡಬೇಕು. ಸತ್ಯ ತಿಳಿತಲ್ರಿ ಇದು? ಮತ್ತ ಕರ್ಮ ಎದರಿಂದ ಮಾಡ್ತೀರಿ? ಕರ್ಮೇಂದ್ರಿಯಗಳು, ಒಟ್ಟ ಸ್ಥೂಲ ಶರೀರದಿಂದ ಮಾಡೋದು. ಸ್ಥೂಲ ಶರೀರದಿಂದ ಮಾಡೋದು. ಸ್ಥೂಲ ಶರೀರ ಸಂಬಂಧಿ. ಮತ್ತೆ ಇದು ಯಾವಾಗ ಮಾಡ್ತೀರಿ? ಉಪಾಸನೆ ಸೂಕ್ಷ್ಮ ಕಾಯ. ಒಂದ್ ಕಾಲ್ ಬರ್ಲಕತ್ತ, 1 ನಿಮಿಷ. ಏನಪ್ಪಾ ಅಂದ್ರೆ ಮಗಳು ಅಳಿಯ ಇವತ್ತು ಬರ್ಲಕತ್ತಾರ. 2 ವರ್ಷ ಆಯ್ತು. ಯಾವ್ದು ರಿಸೆಪ್ಷನ್ ಮಾಡಿಕೊಂಡು ಅದಕ್ಕೆ ಬಂದೇ ಇಲ್ಲ.
ಸೂಕ್ಷ್ಮ ಕಾಯದಿಂದ ಮಾಡೋದು ಇವೇನದವ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ. ಮನುಷ್ಯನಾಗನು ಕೆಟ್ಟದ್ದು ಬಯಸಬೇಡ್ರಿ, ಮನುಷ್ಯನಾಗ ಯಾವ ಆಸೆ ಆಕಾಂಕ್ಷೆಗಳು ಇಟ್ಕೋಬೇಡ್ರಿ, ತುಂಬ ಆರಾಮ ಮಾಡ್ಕೊತಿರ್ರಿ. ಎಲ್ಲ ನೀವು ಮಾಡಿದ ಫಲ ನಿಮಗೆ ಸಿಕ್ಕೇ ಸಿಗ್ತದೆ, ಏನು ಚಿಂತೆ ಮಾಡಬೇಡ್ರಿ ಅಂತೇಳಿ ಹೇಳಿ. ನಿಷ್ಕಾಮ ಕರ್ಮೋಪಾಸನೆಗಳು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡುವಷ್ಟು ಪ್ರಬುದ್ಧ ಇವೆ. ನಿಷ್ಕಾಮ ಕರ್ಮ ನಿರ್ಮಲ ಚಿತ್ತ ಮಾಡ್ತದ, ಅಂದ್ರೆ ಮಲದೋಷ ನಿವೃತ್ತಿ ಮಾಡ್ತದ. ಮತ್ತ ನಿಷ್ಕಾಮ ಉಪಾಸನೆ ನಿಶ್ಚಲ ಚಿತ್ತ ಮಾಡ್ತದ, ಅಂದ್ರೆ ವಿಕ್ಷೇಪ ದೋಷವನ್ನ ಕಳಿತದ, ಚಂಚಲ ದೋಷ. ಈ ಮಲದೋಷ ಅಂದ್ರೆ ಏನು? ಮೊದಲು ಮಾಡಿದ ಕರ್ಮಗಳು ಏನದಲ್ಲ, ಹಿಂದಿನ ಜನ್ಮದ ಕರ್ಮಗಳು, ಪೂರ್ವ ಕಾಲದಲ್ಲಿ ಮಾಡಿದ ಕರ್ಮಗಳು ಅದೇ ಮಾಡ್ಲಕ್ ಜಗತ್ತಿರ್ತಾವಲ್ಲ, ಅದೇ ಮಲದೋಷ. ಮುಂದೆ ನಡೆದ ಸಂಜೆ ತನಕ ಮೊದಲು ಏನ್ ಮಾಡ್ಕೊಂಡ್ ಬಂದಿರಿ ಅದೇ ಮಾಡ್ಬೇಕನ್ನುತ್ತೆ. ಯಾವಾಗ ಒಂದ್ ಮನಿ ಚೇಂಜ್ ಮಾಡಿ ಈ ಮನಿ ಬಿಟ್ಟು ಮತ್ತೊಂದ್ ಮನಿಗೆ ಹೋಗ್ಬೇಕಾಗ್ಯದ. ಈಗೇನಾಗ್ಯದ, ಈ ಮನೆಗೆಲ್ಲ ಸೆಟ್ ಆಗಿಬಿಟ್ಟಿದೆ, ಇನ್ನೊಂದ್ ಮನೆಗೆ ಹೋಗ್ಬೇಕಾದ್ರೆ ಏನ್ ಹೋಗ್ಬೇಕು ಬಿಡಪ್ಪ, ಇಲ್ಲೇ ಇರ್ಬೇಕಂತ ಇದೇ ಮಲದೋಷ. ಏನು ಸೆಟಪ್ ಆಗ್ಯದಲ್ಲ, ಈ ಸೆಟಪ್ ನಾಗ ಹಿಂಗೇ ಇರ್ಬೇಕಂತ. ಆದ್ರೆ ಜಗತ್ತು ಏನ್ ಮಾಡ್ತದ, ಪರಿವರ್ತನೆ ಮಾಡ್ತಿರ್ತದ. ಎಲ್ಲ ಈ ಹೆಂಡತಿ ಬೇಡ, ಇನ್ನೊಂದು ಹೆಂಡತಿ ಬಲ್ಲಿ ಹೋಗಿ, ಇನ್ನು ಈ ಮಕ್ಕಳು ಬೇಡ, ಇನ್ನೊಂದು ಮಕ್ಕಳ ಬಲ್ಲಿ ಹೋಗಿ, ಒಂದೊಂದು ಸಾರಿ ನಡವಳಿಕೆ ಡಿಸ್ಕನೆಕ್ಟ್ ಮಾಡಿ ಮತ್ತೊಂದು ಮಾಡ್ತಿರ್ತದ. ಅವಾಗ ಕರ್ಮಕ್ಕಂತೆ ಇಲ್ಲ, ಇದೇ ಹೆಂಡತಿ ಶಾಶ್ವತ ಇರ್ಬೇಕು, ಇದೇ ಗಂಡ ಶಾಶ್ವತ ಇರೋದು, ಇದೇ ಮನಿ ಶಾಶ್ವತ ಇರೋದು, ಇದೇ ಇದೇ ನೌಕರಿ ಕೆಲವೊಂದ್ಸಾರಿ ನೌಕರಿ ಡಿಸ್ಕನೆಕ್ಟ್ ಮಾಡಿಬಿಡ್ತದ. ಇದು ಬೇಡ ಬಿಡು ಕೆಲಸ, ಮತ್ತೊಂದು ಕೆಲಸ ಮಾಡಿ. ಅದು ಪರಿವರ್ತನೆ ಅವನವ್ರ ಭೋಗಕ್ಕೆ ತಕ್ಕಂತೆ ಚೇಂಜಸ್ ಆಗ್ತಿರ್ತಾವಲ್ಲ, ಅವಾಗ ಭಯಂಕರ ಸುಖ ದುಃಖ ಅನುಭವಿಸ್ಬೇಕಾಗ್ತದೆ. ಯಾಕ ಅಟ್ಯಾಚ್ ಆಗಿರ್ತೀವಿ ಅಲ್ಲಿ. ಅದಕ್ಕೆ ಮೊದಲೊಂದು ಏನು ಬೀಡಿನೇ ಸೇದಿದ್ದಿಲ್ಲ ಅಂತಂದ್ರೆ ಅವ ಬೀಡಿ ಸೇದೋದಕ್ಕೆ ಆಸೆನೇ ಆಗಂಗಿಲ್ಲ. ಮೊದಲ ಅವ ಎಲ್ಲರೂ ಒಂದಿನ ಬೀಡಿ ಸೇದಿದ್ದ ಯಾವುದೋ ಜನ್ಮದಾಗ, ಈಗಲೂ ಬೀಡಿ ಸೇರ್ಬೇಕನ್ನುತ್ತೆ. ಇವೇನದವ ಮಲದೋಷಗಳು. ಮೊದಲು ಏನ್ ಮಾಡಿರೋ ಏನ್ ಬಿಟ್ಟಿರೋ, ಶ್ರೀಮಂತರಿದ್ರು ಬಡವರಿದ್ರು, ಚಟ ಇತ್ತೋ ಚಟ ಇದ್ದಿದ್ದಿಲ್ವೋ, ಆದ್ರೆ ಗಂಡ ಹೆಂಡತಿಯಾಗಿ ಮಕ್ಕಳು ಮರಿ ಅಂತೂ ಮಾಡಿರಿ. ಗುಬ್ಬಿಯಾಗಿ ಹುಟ್ಟಿದ್ರು ಮಕ್ಕಳು ಮರಿ ಮಾಡಿದ್ರೆ ಗೂಡು ಕಟ್ಟಿ ಕಾಗಿ ಏನು ಗೂಡು ಕಟ್ಟಲ್ಲ ಅಂತದ್ದು, ಕಾಗಿ ಕಟ್ತದ, ಕೋಗಿಲೆ ಕಟ್ಟಲ್ಲ. ಪಕ್ಷಿಗಳಾಗಿದ್ರು ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಮಕ್ಕಳಾಡಿದ್ರಿ. ಈ ಜನ್ಮದಾಗನು ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಮಕ್ಕಳಾಡಿದ್ರೆ ಒಂದು ದೊಡ್ಡ ಗುರಿ. ಉಳಿದದ್ದು ಏನಿಲ್ಲ, ಉಳಿದು ಅವೆಲ್ಲಕ್ಕಿಂತ ದೊಡ್ಡ ಗುರಿ ಮತ್ತೊಂದು ಏನೂ ಇಲ್ಲ. ಮದುವೆ ಮಾಡ್ಕೋಬೇಕು, ಮಕ್ಕಳಾಡಿಬೇಕು, ಇದೇ ಒಂದು ದೊಡ್ಡ ಮಕ್ಕಳು ಬೆಳೆಸ್ಬೇಕು, ಮೊಮ್ಮಕ್ಕಳ ಕಾಣ್ಬೇಕು. ಮೊಮ್ಮಕ್ಕಳ ಇನ್ನ ಗಟ್ಟಿ ಮುಟ್ಟದ ಬಿಡು, ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳು ನೋಡಷ್ಟೇ. ಏನ್ ಮಾಡ್ತಿದ್ದು ಮರಿ ಮೊಮ್ಮಕ್ಕಳು ನೋಡಿ ಏನಾಗದ, ಮಕ್ಕಳು ನೋಡಿ ಏನಾಗದ, ನಿನ್ನ ಮೋಕ್ಷ ನೀನು ನೋಡ್ಕೊ ಅಂತ ಇಲ್ಲಿ ಹೇಳ್ತಾರೆ ನಿಚ್ಚಲ್ದ. ಅವೆಲ್ಲ ತಗೊಂಡು ನಿನ್ಗೆ ಏನ್ ಮಾಡೋದು, ನಿನ್ ಸಂಬಂಧಿಲ್ಲದು. ಹೀಗಾಗಿ ಏನದಂದ್ರೆ ಮೊದಲು ಏನ್ ಸೆಟಪ್ ನಾಗ ಅದಿರಿ ಅದೇ ಸೆಟಪ್ ನಾಗ ಇರ್ಬೇಕಾಯ್ತು, ಒಟ್ಟ ಚೇಂಜಸ್ ಬೇಕಾಗಿಲ್ಲ ಅಂತ. ಮೊದಲಿಂದ ಅದೇನು ವಾಸನ ಅಂತೇನದಲ್ಲ, ಆ ವಾಸನೆಗಳು ನಿಮ್ಗೇನ್ ಮಾಡ್ತಿರ್ತಾವ, ಒಳಗೆ ನಿಂತು ಒತ್ತಡ ಆಗ್ತಿರ್ತಾವ. ಅದೇ ಮಾಡ್ಬೇಕು. ಮೊದಲಿಂದ ಏನ್ ಮಾಡ್ಕೊಂಡು ಬಂದೀವಿ ಅದೇ ನಡೆಸ್ಬೇಕು, ಅದೇ ಮಾಡ್ಬೇಕು. ಈಗ ಇದು ಸತ್ಸಂಗ ಮಾಡ್ತೀವಿ, ಇಲ್ಲಿ ವಿಚಾರ ಸಾಗರ, ಇದು ಮೊದಲು ನೀವು ಮಾಡ್ಕೊಂಡ್ ಬಂದಿದ್ದೇ. ಇದು ಶುಭ ವಾಸನೆ. ಶುಭ ವಾಸನೆ ಬಂದ್ ಹತ್ತೀರಿ, ಇದು ನಿಮ್ಮದು ದೊಡ್ಡ ಪುಣ್ಯ. ಇದು ಅಶುಭ ವಾಸನೆಗಳಿದ್ದು ಅಂತಂದ್ರೆ ಆ ಕಡೆ ಹೋಗ್ಬಿಡ್ತಿದ್ರಿ. ಹೀಗಾಗಿ ಈ ಮಲಿನ ಚಿತ್ತ ಅಂತಂದ್ರೇನು, ಅಶುಭ ವಾಸನೆಗಳ ಕಡೆ ನಮ್ಮ ಮನಸ್ಸು ಹರಿಯದೆ ಮಲಿನ ಚಿತ್ತ. ಅಶುಭ ವಾಸನೆಗಳ ಸಂಸ್ಕಾರ ಪೂರ್ವ ಜನ್ಮದಲ್ಲಿರ್ಬೋದು, ಇದೇ ಜನ್ಮದ ಪೂರ್ವ ಕಾಲದಲ್ಲಿರ್ಬೋದು. ಈ ಅಶುಭ ವಾಸನೆಗಳ ಒಂದು ಏನದ ಸಂಸ್ಕಾರ ಏನದಲ್ಲ, ಅದು ನಿಮಗೆ ಏನ್ ಮಾಡ್ತದ, ಮತ್ತೆ ಅದೇ ಮಾಡ್ಲಿಕ್ಕೆ ಹಚ್ತದ. ಅದಕ್ಕೆ ಗುರುವಿನ ಬಳಿ ಬಂದು ಶ್ರವಣ ಮಾಡ್ತಾ ಇದ್ರೆ ಅಂತಂದ್ರ ಈ ಅಶುಭ ವಾಸನೆಗಳು ಕಿತ್ಕೊಂಡು ಹೋಗ್ತಾವ. ಮಲಿನ ಚಿತ್ತ ಹೋಗಿ ನಿರ್ಮಲ ಆಗಬೇಕಾದ್ರೆ ಗುರುವಿನ ಶ್ರವಣ ಬಹಳ ಮುಖ್ಯ. ಶ್ರವಣದಿಂದಲೇ
ಏನಾಗ್ತದ? ಗುರು ಹೇಳ್ತಾನ, ಅದಕ್ಕೆ ತಕ್ಕಂತೆ ಕರ್ಮ ಮಾಡಬೇಕು. ಆ ಕರ್ಮದಿಂದ ನಿಮ್ಗೇನಾಗ್ಬಿಡ್ತದ? ನಿರ್ಮಲ ಚಿತ್ತ ಸಿದ್ಧಿ ಆಗ್ತದೆ. ಮತ್ತೆ ಗುರುವಿನಲ್ಲಿ ಶ್ರವಣ ಮಾಡ್ತೀರಿ, ಮಾಡಿದ ವಿಷಯವನ್ನ ಮನಸ್ಸಿನೊಳಗ ಸೂಕ್ಷ್ಮ ಶರೀರದಿಂದ ಮಾಡಬೇಕಾದ ಮನನದ ಕೆಲಸಗಳು ಹೇಳ್ತಾನ ಗುರು, ಸ್ಥೂಲ ಶರೀರದಿಂದ ಮಾಡಬೇಕಾದ ಕರ್ಮಗಳು ಹೇಳ್ತಾನ. ಆ ಶ್ರವಣದಲ್ಲಿ ಆ 2 ಭಾಗಗಳಲ್ಲಿ ನೀವು ಒಂದಿಷ್ಟು ಸೂಕ್ಷ್ಮ ಶರೀರ, ಒಂದಿಷ್ಟು ಸ್ಥೂಲ ಶರೀರದಿಂದ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡ್ತೀರಿ. ಮನಸ್ಸು ಚಂಚಲಾಗದವುದು, ಅಶುಭ ವಾಸನೆಗಳು ನಿಮ್ಮ ಮನಸ್ಸನ್ನ ಚಂಚಲ ಮಾಡ್ತಾವ. ಹೀಗಾಗಿ ಆ ಅಶುಭ ವಾಸನೆಗಳು ಇತ್ತುಕೊಂಡು ಹೋಗಬೇಕಾದ್ರೆ ಗುರುವಿನ ಬಳಿ ಬಂದು ಶ್ರವಣ ಮಾಡಬೇಕು. ಅದಕ್ಕೆ ಇದ್ರ ಕೆಪಾಸಿಟಿ ಏನದಪ್ಪ? ನಿಮ್ಮ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಗಳ ಪ್ರಬುದ್ಧತೆ ಎಷ್ಟದ ಅಂತಂದ್ರೆ ನಿಮ್ಮ ಚಿತ್ತವನ್ನ ನಿರ್ಮಲ ಮಾಡುವಷ್ಟದ, ನಿಮ್ಮ ಚಿತ್ತವನ್ನ ನಿಶ್ಚಲ ಮಾಡುವಷ್ಟದ. ಆದ್ರೆ ನೀವೇ ಬ್ರಹ್ಮ ಅದಿರಿ ಅಂತೇಳಿ ನಿಮ್ಮಲ್ಲಿರುವ ಜೀವತ್ವದ ಒಂದು ಭಾವ ಏನದಲ್ಲ, ಆ ಜೀವ ಮತ್ತು ಬ್ರಹ್ಮದ ಮಧ್ಯೆ ಇರುವ ವ್ಯತ್ಯಾಸ ಏನದಲ್ಲ, ಇದನ್ನು ಕಳೆದು ಹಾಕಂತ ಶಕ್ತಿ ಅವಕ್ಕಿಲ್ಲ. ಮೋಕ್ಷ ಕೊಡಂತ ಶಕ್ತಿ ಅವಕ್ಕಿಲ್ಲ. ಆ ಸಾಮರ್ಥ್ಯ ಆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಗಳಿಗಿಲ್ಲ. ನಿಷ್ಕಾಮ ಕರ್ಮದ ಸಾಮರ್ಥ್ಯ ಏನು? ಚಿತ್ತವನ್ನ ನಿರ್ಮಲ ಮಾಡೋದು. ನಿಷ್ಕಾಮ ಉಪಾಸನೆಯ ಸಾಮರ್ಥ್ಯ ಏನು? ಚಿತ್ತವನ್ನ ನಿಶ್ಚಲ ಮಾಡೋದು. ಮೋಕ್ಷದಿಲ್ಲ ಅದಕ್ಕೆ. ಜೀವೋ ಬ್ರಹ್ಮ ಇವ ನಾಪರ ಅಂತೇಳಿ ಅಂತದೊಂದು ಸ್ಥಿತಿ ಉಂಟು ಮಾಡಿ ನಿಮಗೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಕೊಡುವಂತ ಸಾಮರ್ಥ್ಯ ಆ ಕರ್ಮಕ್ಕೂ ಇಲ್ಲ, ಉಪಾಸನೆಗೂ ಇಲ್ಲ. ಅದ್ರ ಕೆಪಾಸಿಟಿ ಏನದ ಅನ್ನೋದು ಹೇಳಕತ್ತಾರ. ಕರ್ಮ ಉಪಾಸನೆ ಯದ್ಯಪಿ ಮೋಕ್ಷದ ಸಾಧನವಾದ ಜ್ಞಾನದ ಸ್ವರೂಪವನ್ನ ಅನೇಕ ಶಾಸ್ತ್ರಗಳಲ್ಲಿ ಭಿನ್ನ ಭಿನ್ನವಾಗಿ ವರ್ಣನೆ ಮಾಡಿದ್ದಾರೆ. ಈಗೇನಾಗಬೇಕಾಗ್ಯದ? ಮೋಕ್ಷ ಮೋಕ್ಷ ಅಂತೇಳಿ ಎಲ್ಲರೂ ಮೋಕ್ಷದ ಬಗ್ಗೆ ಬಹಳ ಮಾತಾಡ್ತಾರ. ನಾವು ಹೇಳೋ ಮೋಕ್ಷ ಯಾವುದು, ಇಲ್ಲಿ ಇರೋ ಮೋಕ್ಷ ಯಾವುದು, ಮತ್ ಬೇರೆ ಬೇರೆ ಅವ್ರಿಗೆ ಮೋಕ್ಷವನ್ನ ಕುರಿತು ಏನೇನ್ ಹೇಳ್ಯಾರ. ಯಾಕಂದ್ರೆ ಈಗ ನಿಮಗೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತದಿಂದ ಮಲದೋಷ ಮತ್ತು ವಿಕ್ಷೇಪ ದೋಷ ಹೆಂಗ್ ಕಳ್ಕೋಬೇಕು ಅನ್ನೋದು ನಾವು ನಿಮಗೆ ಕೊಟ್ಟಿವಿ. ಈಗೇನದ? ಕುಂತು ಒಂದಿಷ್ಟು ನಾವು ಹೇಳಿದ ಪಾಠ ಕೇಳಿ, ಒಂದು 4 ಅಕ್ಷರ ಬರೆದು ಒಂದಿಟ್ಟು ಹೇಳ್ರಿ. ಇದೇನಿದು? ನಿಮ್ಮ ಮಲದೋಷ ನಿವೃತ್ತಿಗಾಗಿ ಹೇಳೋದ ಇಲ್ಲ? ಇದ್ರಾಗ ಏನಾರ ಅಪೇಕ್ಷೆ ಅದ? ನನ್ಗಿಂತ ನಿಮಗೆ, ನಿಮಗಿಂತ ನನಗ ಮತ್ತೆ ಏನೇನೂ ಇಲ್ಲ. ಸುಮ್ಮ ಮಾಡ್ರಿ. ನಿಮ್ಮದು ಏನಾಗ್ತದ? ನಿರ್ಮಲ ಚಿತ್ತ ಸಾಧನೆ ಆಗ್ತದ. ಮಾಡ್ರಿ, ಸುಮ್ ಮಾಡ್ಕೋತೀರಿ. ಒಂದಿಷ್ಟು ಮೈ ಕೈ ಬಳಸಿ ಬರೇ ಶ್ರಾವಣ ಪುರಾಣ ಕೇಳಿದ ಗಿರಾಕಿ ಒಳಗತ್ಲೆ ಸುಮ್ಮ ಕೂತು ಕೇಳಿ ಎದ್ದು ಹೋಗ್ತೀನಿ ಅಂತಂದ್ರ ಆಗಂಗಿಲ್ಲ. ಒಂದಿಷ್ಟು ಕರ್ಮ ಮಾಡ್ರಿ. ಅದಿಟ್ಟು ಮಾಡಿ ಸುಮ್ಮ ಬಿಡಬೇಡ್ರಿ. ದಿನ ಒಂದ್ ಸ್ವಲ್ಪ ಗಂಗಾಧರ ಜಾಲಿಮಂಚಿ ಗುರುಗಳು ನಿನ್ನೇನ್ ಹೇಳ್ಯಾರ ಅನ್ನೋದು ಹೇಳ್ತಾರಲ್ಲ ಪ್ರಾಸ್ತಾವಿಕ ನುಡಿ ಒಳಗ, ಮತ್ ಇವತ್ತೇನ್ ಹೇಳೋರದಾರ ಅಂತ ಹೇಳ್ತಾರಲ್ಲ, ಅವ್ರದೊಂದಿಟ್ಟು ಕೇಳಿ ಮತ್ತೆ ನಮ್ದೊಂದಿಟ್ಟು ಒಂದ್ 4 ನುಡಿ ಏನೋ ತಿಳಿದದ್ದು ಆ ಗ್ರಂಥದಾಗ ಬರ್ದಾಯ್ತು, ಏನೋ ನಾವೊಂದಿಟ್ಟು ಹೇಳ್ತೀವಿ. ಇದೇನದ? ನಿಶ್ಚಲ ಸಾಧನೆ. ಒಂದ್ 6 ತಿಂಗಳು ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿಪ್ಪ ಅಂತಂದ್ರೆ ನಿಶ್ಚಲವಾಗಿ ನಿರ್ಲಕ್ಕಾಗ್ತದೇನ್ರಿ? ಮತ್ ಹುಡುಕ್ಲಕ್ ಹಚ್ಚಿ ಬಿಡ್ತೀರಿ. ಮತ್ತೇನ ಎಲ್ಲಾರ ಇದು ಕೇಳಿಲ್ಲ ಅಂದ್ರೆ ನಮಗ ಆಗಂಗಿಲ್ಲ. ಹಿಂಗೆ ಯಾವಾಗಾರ ಅರ್ಕ ಪರ್ಕ ಹೇಳ್ಕೊತ್ ಕೂತ್ರೆ ಹೆಂಗಾಗ್ತದ? ನಿಶ್ಚಿದ್ರವಾಗಿ ಹೇಳ್ಬೇಕಂತದ ಇಲ್ಲ ಶ್ರವಣ. ನಿಶ್ಚಿದ್ರವಾಗಿರ್ಬೇಕು, ಆಧಾರ ಪೂರ್ವಕವಾಗಿರ್ಬೇಕು. 4 ರೀತಿ ಹೇಳದಲ್ಲ. ಈ ಚಿದ್ರ ಶ್ರವಣ ಮಾಡಿದ್ರ ಇದು ಆಗಂಗಿಲ್ಲ ಅಂತೇಳಿ ಮತ್ತೆ ಎಲ್ಲರೂ ಬೇರೆ ಕಡೆ ನೋಡ್ಲಕ್ ಹೋಗ್ತೀರಿ. ಅದೇ ಅಂತದ ಇದೇ ಅಂತದ ಎಲ್ಲ ಕೂಡಿ ಗದ್ದಲ ಹತ್ತು ಬಿಡ್ತದ. ಅದಕ್ಕೆ ನಿಶ್ಚಲವಾಗಿ ಒಂದ್ ಕಡೆ ವಿಚಾರ ಸಾಗರದೊಳಗ ಇಲ್ಲಿ ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡು ಹೋಗ್ಬಿಟ್ರೆ ಸಾಕು. ಅದು ನಿಶ್ಚಲ ಸಾಧನೆ. ಮುಂದೆ ಯದ್ಯಪಿ ಅಂದ್ರೆ ಏನೇನ್ ಹೇಳ್ಯಾರಪ್ಪ ಅಂತ. ಯದ್ಯಪಿ ಅಂದ್ರೆ ಏನೇನ್ ಹೇಳ್ಯಾರ ಮೊದಲಿನವರು ಮೋಕ್ಷದ ಬಗ್ಗೆ. ಮೋಕ್ಷದ ಸಾಧನವಾದ ಎಷ್ಟು ಟೈಮ? 8:10 ಆಯ್ತು. ಏನ್ ಮಾಡಮು? ಈ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯ ಸಾಮರ್ಥ್ಯ ಮತ್ತು ಅವು ಎದರಿಂದ ಮಾಡ್ಬೇಕು?
ಅಂದ್ರೆ ಸ್ಥೂಲ ಶರೀರದಿಂದ ಮಾಡೋದು ನಿಷ್ಕಾಮ ಕರ್ಮ, ಸೂಕ್ಷ್ಮ ಶರೀರ ಮಾಡೋದು ನಿಷ್ಕಾಮ ಉಪಾಸನೆ. ಅದಕ್ಕೆ 3 ಲಕ್ಷಣಗಳು ಏನೇನದವ? ಒಂದು ಅಹಂಕಾರ ಮಮಕಾರಗಳನ್ನ ಬಿಟ್ಟು ಮಾಡಬೇಕು. ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದು ಬಿಟ್ಟು ನೀನು ನಿನ್ನದು ನಿನ್ನಿಂದ ನಿನಗಾಗಿ ಅನ್ನೋದು ಒಂದು ಲಕ್ಷಣ. ಎರಡನೇ ಲಕ್ಷಣ ಏನದಪ್ಪ ಅಂತಂದ್ರೆ ಆತ ಕೊಟ್ಟೇ ಕೊಡ್ತಾನ, ಬೇಡಬಾರ್ದು. ಅವನ ಮೇಲೆ ವಿಶ್ವಾಸ ಇರ್ಬೇಕು. ನಾನು ಯಾವ ಕರ್ಮ ಮಾಡಿದ್ರು ಅದ್ರ ಬಲಭೋಗ ನೀ ಕೊಡ್ತೀವಿ ಅನ್ನೋಂಥದ್ದು ನಿಮಗ ಆತನ ಮೇಲೆ ವಿಶ್ವಾಸ ಇರ್ಬೇಕು. ಅದು ಎರಡನೇ ಲಕ್ಷಣ. ಮತ್ತಿನ್ನ ಒಂದು ಲಕ್ಷಣ ಯಾವುದು? ನಿರ್ಮಮಕಾರಿ ನಿರಹಂಕಾರಿಯಾಗಿ ಮಾಡೋದು ಒಂದು, ಬೇಡ್ಲಾರ್ದಂಗ ಮಾಡೋದು ಒಂದು, ಮತ್ತ ಕರ್ಮಗಳನ್ನ ಮಾಡಬಾರ್ದು. ಶುಭ ಕರ್ಮಗಳನ್ನೇ ಮಾಡುತ್ತಾ ಅಶುಭ ಕರ್ಮಗಳನ್ನ ತ್ಯಾಗ ಮಾಡಬೇಕು. ಅಶುಭ ಕರ್ಮಗಳ ಬಿಟ್ಟು ಶುಭ ಕರ್ಮಗಳನ್ನೇ ಮಾಡಬೇಕು. ಇದು ಎಲ್ಲ ನಿಷ್ಕಾಮ ಕರ್ಮದ ಲಕ್ಷಣಗಳು. ಈ ರೀತಿಯಾಗಿ 3 ಲಕ್ಷಣಗಳನ್ನ ಹೇಳಿವಿ. ಈ ಲಕ್ಷಣಗಳ ಪ್ರಕಾರ ನಮ್ಮ ಕರ್ಮ ಮತ್ತು ಉಪಾಸನೆ ಸಾಧನೆ ಮಾಡಿ ನಮ್ಮ ಚಿತ್ತ ಮತ್ತಿನ್ನೇನು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಿದ್ಧಿ ಆಗಲಿ ನಮಗೂ ನಿಮಗೂ ಅಂತ ಹಾರೈಸುತ್ತ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಚೆನ್ನಾಗಿ ಅನಿಸ್ರಿ ಪಾಠ? ಉಪಯೋಗದ ಕಲಿದ್ದು ಉಪಯೋಗ ಅಂದ್ರೆ ನಮ್ಮ ಹಿರಿ ಪಾಯಾಸ ಶರೀರಕ್ಕೆ ನಮಗೆ ಏನಾಗಬೇಕಾಗಿರೋದನ್ನ ಸಾಕ್ಷಿ ಮಾಡುವಂತ ಒಂದು ಸಾಧನ. ಎಲ್ಲ ತೀರ್ಥ ಕ್ಷೇತ್ರಗಳಿಗೆ ಹೋಗೋದು, ಗುಡಿ ಗುಂಡಾಡ ತಿರುಗಾಡೋದು, ಮನೆ ಒಳಗೆ ಜಗಲಿ ಮೇಲೆ ಗಾಡಿ ಮೇಲೆ ಎಲ್ಲೆಲ್ಲಿ ಬೇಕಲ್ಲಿ ಕ್ಯಾಲೆಂಡರ್ಗಳು ಇಟ್ಟು ಪೂಜೆ ಮಾಡೋದು, ಮತ್ತೆ ಗುರು ಜಂಗಮರಿಗೆ ಗುರುಗಳ ಹತ್ರ ಹೋಗಿ ಭೇಟಿಯಾಗಿ ಗುರು ದರ್ಶನ ಮಾಡೋದು, ಗುರುವಿನ ಸೇವೆ ಮಾಡೋದು, ಮತ್ತೆ ಜಂಗಮರಿಗೆ ಕರೆಸಿ ಮನೆಯೊಳಗೆ ಜ್ಞಾನ ಕೇಳುವಾಗ ಅವ್ರ ಉಪಚಾರಗಳನ್ನ ಮಾಡೋದು, ಇವೆಲ್ಲ ಮನಪೂರ್ವಕವಾಗಿ ಈ ಕರ್ಮಗಳನ್ನ ಮಾಡಿದ್ರೆ ಅದ್ರೊಳಗೆ ನಿಮ್ಮದು ಮನಸ್ಸಿನ ಮೂಲಕ ಮಾಡ್ತಿರಲ್ಲ, ಅದೇ ಕರ್ಮ ಉಪಾಸನೆ, ಅದೇ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಯ ಒಂದು ಏನು ಉಪಾಯ ವಿಧಾನ ಅಂತ ಈ ರೀತಿ ತಿಳ್ಕೊಂಡು ಮುಂದೆ ಯಾರ್ಯಾರು ಇದ್ರ ಬಗ್ಗೆ ಮಾತನಾಡೋರಿದ್ರೆ ಮಾತನಾಡೋ.